ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮದುವೆಯಾದ ವರ್ಷದ ಒಳಗೆಯೇ ಗಂಡನಿಗೆ ಚಟ್ಟ ಕಟ್ಟಿಸಿದ್ಲ ಪತ್ನಿ ಅನ್ನುವಂತಹ ಪ್ರಶ್ನೆ. ಸ್ವತಃ ಬಾವನನ್ನ ಬಾಮೈದಾನೆ ಹತ್ಯೆಗೈದಿರುವಂತಹ ಪ್ರಕರಣ. ಸದ್ಯ ವಿನಯನ ಪತ್ನಿ ಮತ್ತು ಬಾಮೈದ ರಾಜು ಇಬ್ಬರೂ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಮದುವೆಯಾದ ವರ್ಷದಲ್ಲೇ ಗಂಡನಿಗೆ ಚಟ್ಟ ಕಟ್ಟಿಸಿರುವಂತಹ ಪತ್ನಿ ಕಾರ್ ಕೊಡಿಸೋದಾಗಿ ಕರೆಸ್ಕೊಂಡು ಬಾಮೈದಾನೆ ಬಾವನನ್ನ ಕೊಲೆಗೈದಿರುವಂತಹ ಪ್ರಕರಣ. ಹೆಂಡತಿಯ ಅಣ್ಣನಿಂದಲೇ ವಿನಯ್ ಕುಮಾರ್ ಕೊಲೆಯಾದಂತಹ ದುರ್ದೈವಿ. ಚಿಕ್ಕಬಾಣವಾರದಲ್ಲಿ ವಾಸವಾಗಿದ್ದಂತಹ ಮೃತ ವಿನಯ್ ಕುಮಾರ್ ಆಂಧ್ರದ ಲೇಪಾಕ್ಷಿಗೆ ಕರೆಸ್ಕೊಂಡು ಕೊಲೆಗೈಯಲಾಗಿದೆ. ಬ್ಯಾಟ್ ರಾಡ್ನ ಈ ಹತ್ಯೆಗೆ ಬಳಕೆ ಮಾಡಿರೋದು ಕೂಡ ಗೊತ್ತಾಗಿದೆ. ವಿನಯ್ ಪತ್ನಿ ಮತ್ತು ಬಾಮೈದ ರಾಜು ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದದ್ದು. ಘಟನೆಗೆ ಕಾರಣ ಏನು ಅನ್ನೋದರ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ. ತನಿಖಾ ಹಂತದಲ್ಲಿ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ಕಾರ್ ಕೊಡಿಸ್ತಾರೆ, ನಮ್ಮ ಅಣ್ಣ ದುಡ್ಡು ಕೊಡ್ತಾರೆ, ನೀನು ಅಲ್ಲಿ ಹೋಗು ಅಂತ ಹೇಳಿ ಕಳಿಸಿದಂತಹ ಪ್ರಕರಣ. ಚಿಕ್ಕಬಾಣವರದಲ್ಲಿದ್ದಂತಹ ವಿನಯ್ ಇಬ್ಬರು ಕೂಡ ಪ್ರೀತಿಯ ಮದುವೆ ಏನಲ್ಲ, ಪರಸ್ಪರ ಕುಟುಂಬಗಳು ಒಪ್ಪಿ ಮದುವೆ ಮಾಡಿಕೊಟ್ಟಂಥದ್ದು. ಆದರೂ ಈ ವಿಷಯದಲ್ಲಿ ಯಾಕೆ ಈ ರೀತಿ ಅನ್ನೋದು ಗೊತ್ತಿಲ್ಲ. 11 ತಿಂಗಳ ಹಿಂದೆ ಮೇಘನಾ ಜೊತೆಗೆ ಮದುವೆ ಆಗಿದ್ದಂತಹ ವಿನಯ್ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯನ್ನ ನಡೆಸ್ತಾ ಇರ್ತಾರೆ. ಮೃತ ವಿನಯ್ ಪತ್ನಿ ಮೇಘನಾಳ ಅಣ್ಣನನ್ನ ಬೈದಿದ್ರಂತೆ ಕೊಲೆಯಾದಂತಹ ವಿನಯ್. ಅದು ಯಾವ ವಿಚಾರಕ್ಕೆ ಬೈದಿದ್ರು, ಅದರ ಸ್ವರೂಪ ಏನಿತ್ತು ಗೊತ್ತಿಲ್ಲ. ಆದರೆ ಅದನ್ನೇ ಸೇಡಾಗಿಟ್ಕೊಂಡಿದ್ದು ಒಂದಿನ ಇವ್ರನ್ನ ಹತ್ಯೆ ಮಾಡಬೇಕು ಅಂತ ಪ್ಲಾನ್ ಅನ್ನ ರೂಪಿಸಿದ್ರಂತೆ. ಇದಕ್ಕೆ ಸ್ವತಃ ವಿನಯ್ನ ಪತ್ನಿ ಕೂಡ ಸಾಥ್ ಕೊಟ್ಟಿದ್ದಾಳೆ. ಆ ಅಣ್ಣನನ್ನ ಬೈದಿದ್ದ ವಿಷಯವಾಗಿ ಸೇಡು ತೀರಿಸ್ಕೊಳ್ಬೇಕು ಅಂತ ಸ್ವತಃ ಗಂಡನನ್ನೇ ಬಲಿ ಕೊಡ್ಲಿಕ್ಕೆ ಮುಂದಾಗಿದ್ದಾಳೆ. ಸ್ನೇಹಿತನ ಬೈಕ್ ತೆಗೆದುಕೊಂಡು ಲೇಪಾಕ್ಷಿಗೆ ವಿನಯ್ ಹೋಗಿರ್ತಾರೆ. ಬೈಕ್ಗೆ ಅಳವಡಿಸಿದಂತಹ GPS ಏನಿತ್ತು, ಅದರ ಆಧಾರದ ಮೇಲೆ ಮೃತದೇಹ ಎಲ್ಲಿದೆ ಅನ್ನೋದು ಗೊತ್ತಾಗಿದೆ. ಫಸ್ಟು ನಾಪತ್ತೆ ಅಂತ ಮನೆಯವರೆಲ್ಲ ಹುಡುಕಾಟವನ್ನು ನಡೆಸಿದ್ದಾರೆ. ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ವಿನಯ್ ಲೇಪಾಕ್ಷಿಗೆ ಇವರು ಕಾರ್ ಕೊಡಿಸ್ತಾರೆ, ಹಣ ಕೊಡ್ತಾರೆ ಅಂತ ಹೇಳಿದ ಕಾರಣದಿಂದಾಗಿ ಅಲ್ಲಿ ಹೋದಾಗ ಕಣ್ಮರೆಯಾಗಿರ್ತಾರೆ. ವಾಪಸ್ ಬರದೇ ಇದ್ದಾಗ ಈ ವಿನಯ್ ಅವರ ಸ್ನೇಹಿತನ ಬೈಕ್ನ ತೆಗೆದುಕೊಂಡು ಹೋಗಿರ್ತಾರೆ. ಆ ಬೈಕ್ಗೆ GPS ಕೂಡ ಅಳವಡಿಕೆ ಆಗಿದ್ರಿಂದ ಬೈಕ್ ಎಲ್ಲಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡಲಾಗಿದೆ. ನನ್ನ ತಮ್ಮನ ಸಾಯಿಸಿದ್ದು ಮೇಘನೇ. ವರ್ಷ ಇನ್ನೂ ಆಗಿಲ್ಲ, ನನ್ನ ತಮ್ಮನ್ನ ಸಾಯಿಸ್ಬಿಟ್ಲಪ್ಪ. ಅವಳೇ ದುಡ್ಡಿಸ್ಕೊಬಾ ಅಂತ ಕಳಿಸ್ಬಿಟ್ಟು ಇವತ್ತು ಅಣ್ಣ ತಂಗಿ ಇಬ್ಬರು ಸೇರಿ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ಅವ್ರನ್ನ ಮಾತ್ರ ಬಿಡಬಾರ್ದು, ಬದುಕಿಸ್ಲೂಬಾರ್ದು. ಅವ್ರನ್ನ ಏನನ್ನ ಪರಿಹಾರ ಕೊಡ್ರಿ. ಇಂಥ ಹೆಣ್ಮಕ್ಳು ಒಬ್ಬೊಬ್ರು ಮನೆಗೆ ಹೋಗ್ಬಿಟ್ರೆ ವಂಶನೇ ನಿರ್ವಂಶ ಆಗೋಗ್ತೈತಲ್ಲಪ್ಪ. ನಮ್ಮ ಮಗನೇ ಸಾಯಿಸ್ಬಿಟ್ರು. ಎಲ್ಲರೂ ಸೇರಿ ಕಾಪಾಡ್ರಪ್ಪ. ನೀವೆಲ್ಲರೂ ಇದು ಮಾಡ್ರಿ, ಸಪೋರ್ಟ್ ಮಾಡ್ರಿ ನಮಗೆ. ಇಂಥ ಅಪ್ಪ ಅಮ್ಮ ಅದಿದ್ರಿ ಬಿಟ್ರೆ ಹೆಣ್ಮಕ್ಳು ಯಾರ ಮನೇನೂ ಉದ್ಧಾರ ಮಾಡಲ್ಲಪ್ಪ. ನಮ್ಮ ಮಗನ ಇವತ್ತು ಅನಾಥವಾಗಿ ಸಾಯಿಸ್ಬಿಟ್ಟವ್ರೆ. ಹೆಂಗೆಲ್ಲ ಹೊಡೆದವ್ರಲ್ಲಪ್ಪ. ನಾವೇನು ಪಾಪ ಮಾಡಿದ್ವಿ? ಅವಳಿಗಿಷ್ಟ ಹೇಳಿದ್ರೆ ಹೋಗ್ಬಿಡ್ಬೇಕಾಗಿತ್ತು, ಹಿಂಗೆಲ್ಲ ಸಾಯಿಸ್ಬೇಕಾಗಿತ್ತ? ಬೆಂಗಳೂರಲ್ಲಿ ನಾವಿರೋದು, ಇಲ್ಲಿ ಕರ್ಕೊಬಂದು ಇಲ್ಲಿ ಹೊಡೆದು ಹೆಂಗೆ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಮೇಲ್ನೋಟಕ್ಕೆ ಅಣ್ಣನನ್ನ ಬೈದಿರೋ ವಿಚಾರ ಕಾಣಿಸ್ತಾ ಇದೆ, ಬಟ್ ಒಳಗೆ ಬೇರೆಯೂ ಇರಬಹುದಾ? ಸ್ವತಃ ಪತ್ನಿನೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾಳೆ ಅಂತಂದ್ರೆ ಏನರ್ಥ ಇದು? ದಿವ್ಯ, ಮದುವೆ ಆಗಿ 1 ವರ್ಷ ಕಳೆಯೋದ್ರೊಳಗಾಗಿ ಪತಿಯನ್ನೇ ತನ್ನ ತಮ್ಮನಿಗೆ ಸುಪಾರಿಯನ್ನು ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಮೇಘನಾ ಮತ್ತು ವಿನಯ್ ಕುಮಾರ್ ಎಂಬ ವ್ಯಕ್ತಿ ಕಳೆದ 11 ತಿಂಗಳ ಹಿಂದೆ ಮದುವೆ ಆಗಿದ್ರು. ಮದುವೆ ಆದ ಬಳಿಕ ಈ ಮೇಘನಾ ಅವರ ಗಂಡ ವಿನಯ್ ಕುಮಾರ್ ಏನಿದ್ದ ಆತ ಕಾರನ್ನು ತೆಗೆದುಕೊಳ್ಳಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಆ ಕಾರನ್ನು ತೆಗೆದುಕೊಳ್ಳಲಿಕ್ಕೆ ಮೇಘನಾ ಅವರ ಅಣ್ಣ ದುಡ್ಡು ಕೊಡ್ತಾರೆ ಅಂತ ಹೇಳಿ ಆಂಧ್ರದ ಲೇಪಾಕ್ಷಿಗೆ ಕಳಿಸಿಕೊಟ್ಟಿರುವಂಥದ್ದು ಮೇಘನಾ ಅವರು. ಆ ಸಂದರ್ಭದಲ್ಲಿ ಅಲ್ಲಿ ಅವರ ತಮ್ಮ
ರಾಜು ಎಂಬಂಥ ವ್ಯಕ್ತಿ ವಿನಯ್ ಕುಮಾರ್ ಅವರನ್ನ ರಾಡ್ಗಳಿಂದ ಹೊಡೆದು ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಆಂಧ್ರದ ಲೇಪಾಕ್ಷಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಕೊಲೆಗೆ ಕಾರಣವಾಗಿರುವಂತಹ ಮೇಘನಾ ಅವರ ಅಂದರೆ ವಿನಯ್ ಅವರ ಪತ್ನಿ ಮೇಘನಾ ಅವರ ಅಣ್ಣ ರಾಜು ಅವರನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಮೇಘನಾ ಮತ್ತು ಈ ವಿನಯ್ ಕುಮಾರ್ ಏನಿದ್ದಾರೆ ಕಳೆದ 11 ತಿಂಗಳ ಹಿಂದೆ ಎಲ್ಲ ಸಮ್ಮುಖದಲ್ಲಿ ಮದುವೆ ಆಗಿದ್ರು. ಮದುವೆಯಾದ ಬಳಿಕ ಅವರ ಮನೆಯವರು ಸೇರಿ ಕಾರನ್ನು ತೆಗೆದುಕೊಳ್ಳುವ ಪ್ಲಾನಲ್ಲಿದ್ದಂಥ ಸಂದರ್ಭದಲ್ಲಿ ಆ ಕಾರು ತೆಗೆದುಕೊಳ್ಳಲಿಕ್ಕೆ ನಿನಗೆ ಹಣವನ್ನು ಕೊಡ್ತಾರೆ ಅನ್ನುವಂಥ ವಿಚಾರವಾಗಿ ಲೇಪಾಕ್ಷಿಗೆ ಕಳಿಸ್ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಕೊಳ್ಳೆ ಮಾಡಿರುವಂಥ ವಿಚಾರವೂ ಕೂಡ ಗೊತ್ತಾಗಿರುವಂತಂದ್ರೆ ಪ್ರಾಥಮಿಕವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಕೊಲೆಗೆ ಆತ ವಿನಯ್ ಕುಮಾರ್ ಕೊಲೆ ಆಗಿರುವಂಥ ವ್ಯಕ್ತಿ ಏನಿದ್ದಾನೆ ಮೇಘನಾ ಅವರ ಅಣ್ಣ ರಾಜು ಅವರಿಗೆ ಬೈದಿದ್ದ ಅನ್ನುವಂಥ ವಿಚಾರಕ್ಕೆ ಈ ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಘಟನೆ ಸಂಬಂಧಪಟ್ಟಂತೆ ಆರೋಪಿತ ರಾಜು ಅವರನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಆಂಧ್ರದ ಲೇಪಾಕ್ಷಿ ಪೊಲೀಸರು ಪ್ರಕರಣದ ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಮ್ಮೆಲ್ಲ ಮಾಹಿತಿಗೆ.